ಫ್ರೆಂಡ್ಸ್ ನಮಸ್ತೆ, ನಮಸ್ಕಾರಗಳು. ನಾನು ಇವತ್ತಿರೋದು ನಮ್ಮ ಮಂಗಳೂರಿನ ಹಳೆ DC ಆಫೀಸ್ ಹತ್ರ. ಎಸ್ ಫ್ರೆಂಡ್ಸ್, ಇಲ್ಲಿ ಉಂಟಲ್ಲ ಹೆರಿಟೇಜ್ ವೀಕ್, ಅಂದರೆ ಮಂಗಳೂರಿನ ಹಳೆಯ ಈ DC ಆಫೀಸ್ ಕೂಡ ಈಗ ಒಂದು ವಿಂಟೇಜ್ ಬಿಲ್ಡಿಂಗ್ ಥರ. ಇದರಲ್ಲಿ ಹೆರಿಟೇಜ್ ವೀಕ್ ಅಂತ ಒಂದು ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಮಂಗಳೂರಿನ ಹಳೆಯ ಮೊಟ್ಟ ಮೊದಲ ಬ್ರಿಟಿಷ್ ಕಾಲದ DC ಆಫೀಸ್ ನೋಡಿ ಬರೋಣ. ಫ್ರೆಂಡ್ಸ್, ಇದು ನಮ್ಮ ಮಂಗಳೂರಿನ ಹಳೆಯ ಮೊಟ್ಟ ಮೊದಲ DC ಆಫೀಸಿನ ಕಟ್ಟಡ ನೋಡಿ. ನೋಡಲಿಕ್ಕೆ ಉಂಟಲ್ವಾ, ತುಂಬ ಸುಂದರ ಉಂಟಾಯ್ತಾ. ಹಳೆ ಕಟ್ಟಡ ಆದರೂ ಜಬರ್ದಸ್ತಾಗಿ ಗಟ್ಟಿಮುಟ್ಟಾಗಿ ಉಂಟು. ಬನ್ನಿ, ಒಳಗೆ ಹೋಗಿ ಎಕ್ಸಿಬಿಷನ್ ನೋಡಿ ಬರೋಣ. ಹಾಗೆ ನಮ್ಮ ಈ ಹಳೆ DC ಆಫೀಸ್ ಕೂಡ ನೋಡಿ ಬರೋಣ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಓಕೆ, ಬನ್ನಿ. ನೋಡಿ ಫ್ರೆಂಡ್ಸ್, ಹಳೆಯ ಕಾಲದ ಮೆಟಲ್ಗಳು ಈಗಲೂ ಉಂಟಲ್ಲ, ತುಂಬ ಗಟ್ಟಿಮುಟ್ಟಾಗಿ ಉಂಟು. ನಾವೀಗ DC ಆಫೀಸಿನ ಮೊದಲನೇ ಮಾಡಿ ಫಸ್ಟ್ ಫ್ಲೋರಲ್ಲಿ ಇದ್ದೇವೆ. ನೋಡಿ ಹೇಗೆ ಉಂಟಂತ ಕಟ್ಟಡ. ಫ್ರೆಂಡ್ಸ್, ಈ ವಿಂಟೇಜ್ DC ಆಫೀಸ್, ಈ ವಿಂಟೇಜ್ ಕಟ್ಟಡ, ಈ ಬಿಲ್ಡಿಂಗ್ ನೋಡಲಿಕ್ಕೆ ಉಂಟಲ್ಲ, ತುಂಬ ಖುಷಿ ಆಗೋದು, ಗೊತ್ತುಂಟಾ. ಬನ್ನಿ ಒಳಗೆ ಹೋಗುವ, ಮತ್ತೆ ಹೋಗುವ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಬೇರೆ ಬೇರೆ ಸಂಘದ ಒಂದು ಸಹಯೋಗದೊಂದಿಗೆ ಎಕ್ಸಿಬಿಷನ್ ಕೂಡ ಆಗ್ತಾ ಉಂಟು. ಅಂದರೆ ಮಂಗಳೂರಿನ ಹಳೆಯ ವಸ್ತುಗಳ ಪ್ರದರ್ಶನ ಹಾಗೂ ಹಳೆಯ ಸಾಮಗ್ರಿಗಳು, ಹಳೆಯ ಫೋಟೋಸ್ಗಳ ಎಕ್ಸಿಬಿಷನ್ ಕೂಡ ಆಗ್ತಾ ಉಂಟು ನೋಡಿ. ಇದು ನೋಡಿ, ನಮ್ಮ ಬಂದರಿನ ಹಳೆಯ ಜೀನತ್ ಬಕ್ಷ್ ಮಸೀದಿಯ ಒಂದು ನೀಲಿ ನಕ್ಷೆ ಮತ್ತು ಅಲ್ಲಿಯ ಒಂದು ನೋಟ. ಹಾಗೆ ಮಂಗಳೂರಿನ ಹಳೆಯ ಚರ್ಚ್, ನಮ್ಮ ರೊಸಾರಿಯೋ ಚರ್ಚಿನ ಒಂದು ಮಾಹಿತಿ ಮತ್ತು ಅಲ್ಲಿಯ ಒಂದು ಫೋಟೋಗಳು, ಅಲ್ಲಿಯ ಒಂದು ಪ್ರದರ್ಶನ, ಚರ್ಚಿನ ಒಂದು ಫೋಟೋಗಳ ಪ್ರದರ್ಶನ ಕೂಡ ಉಂಟು ನೋಡಿ. ಫ್ರೆಂಡ್ಸ್, ತುಂಬ ಜನ ಇದ್ದಾರೆ ಆಯಿತಾ. ನೋಡಿ, ಈ ಗ್ಯಾಲರಿ ಉಂಟಲ್ವಾ, ನಮ್ಮ ಮಂಗಳೂರಿನ ಹಳೆಯ, ಅಂದರೆ ನಮ್ಮ ಮಂಗಳೂರಿನ ಸಿಟಿ ಹೇಗಿತ್ತು, ನಮ್ಮ ಹಿಂದಿನ ಕಾಲದಲ್ಲಿ ಹೇಗೆಲ್ಲ ಕೃಷಿ ಮಾಡ್ತಾಯಿದ್ರು, ನಮ್ಮ ಸಿಟಿ ಹೇಗಿತ್ತು ಆ ರೀತಿ ನೋಡಿ. ಇದು ನಮ್ಮ ಮಂಗಳೂರಿನ ಹಳೆಯ ಹುಲಿವೇಷ ನೋಡಿ. ವಾವ್. ಇದು ನೋಡಿ ಫ್ರೆಂಡ್ಸ್, ನಮ್ಮ ಮಂಗಳೂರಿನ ಹಳೆಯ ಪೋಸ್ಟ್ಮನ್ಗಳು ಹೇಗಿದ್ರೆ ಅಂತ ನೋಡಿ. ಮಸಾಲೆ ಅರಿಯೋದು ಕಲ್ಲಲ್ಲಿ. ಇದು ನೋಡಿ, ನಮ್ಮ ಕುದ್ರೋಳಿ ಹಳೆಯ ಟೈಲ್ ಫ್ಯಾಕ್ಟ್ರಿ. ಈಗ ಉಂಟಲ್ಲ, ಅಲ್ಲಿ 3 ಸ್ಟಾರ್ ಹೋಟೆಲ್ ಆಗ್ತಾ ಉಂಟು, ಆ ಫ್ಯಾಕ್ಟ್ರಿಯೇ ಇಲ್ಲ ನೋಡಿ. ಮಂಗಳೂರಿನ ಮೊದಲ ಪ್ರಿಂಟಿಂಗ್ ಪ್ರೆಸ್, ಮಂಗಳೂರಿನ ಅಷ್ಟೇ ಅಲ್ಲ, ಕರ್ನಾಟಕದ ಮೊದಲ ಪ್ರಿಂಟಿಂಗ್ ಪ್ರೆಸ್ ಶುರುವಾಗಿದೆ ನಮ್ಮ ಮಂಗಳೂರಲ್ಲಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಒಂದು ವಿಶೇಷ ಪತ್ರಿಕೆ ಉಂಟು, ಮಂಗಳೂರಿನ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಅಂತ ನೋಡಿ. ಅಂತೆ ರಿಯಲ್ ಪತ್ರಿಕೆ ಕೂಡ ಉಂಟು ಇಲ್ಲಿ ನೋಡಿ, ಕಲ್ಲಚ್ಚು ಮುದ್ರಣ.
ಇದು ಕಲ್ಲಲ್ಲಿ ಬರೆದು ಪತ್ರಿಕೆಗೆ ಅಚ್ಚು ಮಾಡ್ತಾ ಇದ್ರಂತೆ. ವಾಹ್, ಇದು ನೋಡಿ ನಮ್ಮ ತುಳುನಾಡಿನ ಮೊದಲ ಡಿಕ್ಷನರಿ, ತುಳು ಇಂಗ್ಲೀಷ್, ತುಳು ಕನ್ನಡ, ತುಳು ಕೊಂಕಣಿ. ಫ್ರೆಂಡ್ಸ್, ಇಲ್ಲಿ ಕೆಲವು ಪೇಂಟಿಂಗ್ಗಳು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ. ನಮ್ಮ ತುಳುನಾಡನ್ನು ವೈಭವಿಸುವಂಥ ಒಂದು ಪೇಂಟಿಂಗ್ ಕಲೆಗಳು. ಫ್ರೆಂಡ್ಸ್, ಬನ್ನಿ ಮತ್ತೊಂದು ರೂಮಿಗೆ ಹೋಗುವ. ನೋಡಿ ಅಂತೆ ಎಷ್ಟು ದೊಡ್ಡ ಉಂಟು ಮರಿದು ಆಫೀಸು, ತುಂಬ ದೊಡ್ಡ ಇದೆ. ಇಲ್ಲಿ ಪ್ರತಿಯೊಂದು ರೂಮಲ್ಲಿ ಒಂದೊಂದು ಪ್ರದರ್ಶನ ಉಂಟಾಯ್ತಾ. ಬೇರೆ ಬೇರೆ ಹಳೆಯ ವಸ್ತುಗಳು, ಹಳೆಯ ಸಾಮಗ್ರಿಗಳು, ಹಳೆಯ ಪೇಂಟಿಂಗ್ಗಳು, ಹಳೆಯ ಸಲಕರಣೆಗಳು ಎಲ್ಲ ಇದೆ. ಫ್ರೆಂಡ್ಸ್, ನೋಡಿ ಇಲ್ಲಿ ಒಂದು ಲಾಕರ್ ಇದೆ ನೋಡಿ, ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಕಂಪ್ಲೀಟ್ ಮೇಲಿಂದ ಕೆಳಗೆವರೆಗೂ ಲಾಕ್ ಆಯಿತಾ, ಬಟ್ ಕೆಳಗೆ ಈಗ ಓಪನ್ ಇದೆ. ತುಂಬ ಹಳೆಯ ವಸ್ತು. ಬನ್ನಿ ಫ್ರೆಂಡ್ಸ್, ಮತ್ತೆ ಮುಂದೆ ಹೋಗುವ. ನೋಡಿ ನಮ್ಮ ಹಳೆಯ DC ಆಫೀಸಿನ ಕಟ್ಟಡ ಹೇಗೆ ಉಂಟಂತ ನೋಡಿಂತೆ. ಆ ಹಳೆಯ ಫ್ಯಾನ್ಗಳು ಈಗವರೆಗೂ ಉಂಟು. ನೋಡಿ ಫ್ರೆಂಡ್ಸ್, ಈ ಹಳೆಯ DC ಆಫೀಸಿನ ಕಟ್ಟಡಗಳು ಒಂದೊಂದು ರೂಮಿನ ಒಂದು ವಸ್ತುಗಳು ಉಂಟಲ್ಲ, ಒಂದೊಂದು ಕತೆ ಹೇಳ್ತವೆ, ಹಾಗೆ ಹೇಳ್ತಾರಲ್ಲ ಹಾಗಿದೆ. ಪ್ರತಿಯೊಂದು ಕೂಡ ಉಂಟಲ್ಲ ಯುನೀಕ್ ಆಗಿ, ವಿಂಟೇಜ್, ಬ್ಯೂಟಿಫುಲ್. ನೋಡಿ, ಮೊನ್ನೆ ಇಲ್ಲಿ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಇತ್ತು. ಮಂಗಳೂರಿನ ಹಳೆಯ ಹೆರಿಟೇಜ್ ವಸ್ತುಗಳ ಒಂದು ಚಿತ್ರಕಲೆ ಸ್ಪರ್ಧೆ. ವರ್ಲ್ಡ್ಸ್ ಫಸ್ಟ್ 3D ನೋಟ್ ಒಮಾನ್ ರಿಲೀಸ್ ಮಾಡಿ, ಮಸ್ಕತ್, ಒಮಾನ್. ಈ ನೋಟಿನ ವಿಶೇಷ ಅಂದರೆ 2015ರಲ್ಲಿ 45th ನ್ಯಾಷನಲ್ ಡೇಗೆ ಒಮಾನ್ ರಿಲೀಸ್ ಮಾಡಿದ ನೋಟ್. ಇದು ವರ್ಲ್ಡ್ ಫಸ್ಟ್ 3D ನೋಟ್. ಯಾಕೆಂದರೆ ಸುಲ್ತಾನ್ ಕಾಬೂಸ್ ಅವರು ಇವರು 50 ವರ್ಷ ರಾಜ ಆಗಿತ್ತು ಒಮಾನ್. ಈ ಅಲ್ಲಾಲ ಪ್ಯಾಲೇಸ್ ಈಗಲೂ ನೀವು ಹೋದರೆ ಒಮಾನಲ್ಲಿ ನೋಡಿ. ವರ್ಲ್ಡ್ಸ್ ಇದು ಫ್ಲಾಗ್ ರನ್ನಿಂಗಲ್ಲಿದೆ. ಇದು ಪ್ಯಾಲೇಸ್, ಇದು ಬ್ಯಾಕ್ ಸೈಡ್. ಪ್ಯಾಲೇಸ್ ಬ್ಯಾಕ್ ಸೈಡ್. ಫ್ಲಾಗ್ ಮುಟ್ಟಿದ್ರೆ ಕ್ರ್ಯಾಕರ್ಸ್ ಬರುತ್ತೆ. ಇದು ವರ್ಲ್ಡ್ಸ್ ಫಸ್ಟ್ 3D ನೋಟ್ ಒಮಾನ್ ರಿಲೀಸ್ ಮಾಡಿದೆ ಮಸ್ಕತ್. ಈ ನೋಟ್ ನಿಮಗೆ ಸರ್ಕ್ಯುಲೇಷನಲ್ಲಿ ಸಿಗ್ತದೆ, ಆದರೆ ಈ ಆ್ಯಪ್ ಇಂಡಿಯಾದಲ್ಲಿ ಯಾರ ಹತ್ರ ಇಲ್ಲ, ಚಾಲೆಂಜ್. ಇದು ಫ್ರೆಂಡ್ಸ್, ನೋಡಿದ್ರಲ್ವಾ, ಜಗತ್ತಿನ ಮೊದಲ 3D ನೋಟ್. ಇದು ಓಮನ್ ಗೌರ್ಮೆಂಟ್ ಅವರು ರಿಲೀಸ್ ಮಾಡಿದ್ದು 2015ನಲ್ಲಿ. ಒಂದು ಆ್ಯಪ್ ಮೂಲಕ ಅದನ್ನು ಸ್ಕ್ಯಾನ್ ಮಾಡಿದರೆ ಉಂಟಲ್ಲ ಫ್ರೆಂಡ್ಸ್, ಆ ನೋಟಲ್ಲಿ ಏನಿದೆ ಬಿಲ್ಡಿಂಗ್ ಅದು ಕರೆಕ್ಟಾಗಿ ಕಾಣ್ತಾ ಉಂಟಾಯ್ತಾ. ಬ್ಯೂಟಿಫುಲ್, ಸೂಪರಾಗಿ ಮಾಡಿದ್ದಾರೆ ನೋಡಿ. ಈ ನೋಟುಗಳು, ಈ ಸೀರಿಯಲ್ ನಂಬರ್ ಇದೆಯಲ್ಲ, ಸೇಮ್ ಟು ಸೇಮ್ ಇರುವಂಥ 10 ರೂಪಾಯಿ ನೋಟುಗಳು ನೋಡಿ. ನಂಬರ್ ನೋಡಿ, ಎಕ್ಸಾಕ್ಟ್ ಆಗಿದೆ ನೋಡಿ. ಹಳೆ ಕಾಲದ ನಾಣ್ಯಗಳು, ಬೇರೆ ಬೇರೆ ಕಂಟ್ರಿದು, ಇಂಡಿಯಾದು ತುಂಬ ಇದೆ.
ನೋಡಿ, ಜೀರೋ ಮಿಕ್ಸಿಂಗ್ ಸೆಟ್ ನೋಟುಗಳು ಎಲ್ಲ ನಂಬರ್ ಇದೆ ಅಲ್ವಾ, ಸೇಮ್ ಟು ಸೇಮ್ ಇದೆ ನೋಡಿ. ನೋಡಿ ನಂಬರ್ ನೋಡಿ ಅಂತೆ, ಸೇಮ್ ಟು ಸೇಮ್ ನಂಬರಿನ ನೋಟುಗಳು. ಎಷ್ಟು ಕಷ್ಟಪಟ್ಟು ಇದನ್ನು ಸಂಗ್ರಹ ಮಾಡಿರ್ಬೋದಲ್ವಾ, ಬ್ಯೂಟಿಫುಲ್. ಫ್ರೆಂಡ್ಸ್ ನೋಡಿ, ಇದು ಒಂದು ವಿಶೇಷ ನೋಟುಗಳು, ನಮ್ಮ ಕ್ರಿಕೆಟರ್ಸ್ ಅವರ ಬರ್ಡೇಯ ಡೇಟಿನ ನೋಟುಗಳು ನೋಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ಒಂದು ವಿಶೇಷ ಕಲೆಕ್ಷನ್ ಉಂಟಾಯ್ತಾ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೇವಸ್ಥಾನಗಳ ಪ್ರಸಾದದ ಚೀಲಗಳು. ಇದೆಲ್ಲ ಪ್ರಸಾದದ ಬ್ಯಾಗ್ಗಳಾಯ್ತು ಫ್ರೆಂಡ್ಸ್ ನೋಡಿ, ಬೇರೆ ಬೇರೆ ಟೆಂಪಲಿನ ಬೇರೆ ಬೇರೆ ದೇವಸ್ಥಾನದ ಪ್ರಸಾದದ ಚೀಲಗಳು. ಸೂಪರ್. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ವಿಶೇಷ ನೋಟ್ ಇದೆ, 20 ರೂಪಾಯಿ ನೋಟು. ಇದು ಹಿಂದೂ ಮತ್ತು ಮುಸಲ್ಮಾನರ ಐಕ್ಯತೆಯ ಯುನಿಟಿಯ ಒಂದು ಸಂಕೇತ ನೋಡಿ. ಇದರಲ್ಲಿ ನಂಬರ್ ಇದೆಯಲ್ಲ, ಒಂದು 786 ಮತ್ತು 214, ಅಂದರೆ 214 ಅಂದರೆ ರಾಮ್ ಅಂತ ಅರ್ಥ ನೋಡಿ. ಇಲ್ಲಿ 214. ಫ್ರೆಂಡ್ಸ್ ಬನ್ನಿ ಕೆಳಗಡೆ ಹೋಗಿ ಮತ್ತೊಂದು ರೂಮಿಗೆ ಹೋಗುವ. ಫ್ರೆಂಡ್ಸ್ ಇದು ಗ್ರೌಂಡ್ ಫ್ಲೋರಿನ ರೂಮ್ಗಳು ನೋಡಿ. ಕೆಳಮಾಡಿ ಒಂದೊಂದು ರೂಮ್ ಇದೆ ಅಲ್ವಾ, ತುಂಬ ದೊಡ್ಡ ಉಂಟಾಯ್ತಾ ನೋಡಿ. ನೋಡಿ ಫ್ರೆಂಡ್ಸ್, ಈ ರೂಮಲ್ಲಿ ಒಂದು ಹಳೆಯ ಲಾಕರ್ ಇದೆ ನೋಡಿ. ವಾ, ಗಟ್ಟಿಮುಟ್ಟಾಗಿ ಉಂಟಾಯ್ತಾ. ಹಾಗೆ ನೋಡಿ, ಹಳೆಯ ವಸ್ತುಗಳ ಪ್ರದರ್ಶನ ಮತ್ತು ಈ ಅಡಿಕೆ ಮರ, ತೆಂಗಿನ ಮರ, ಅದರ ವಸ್ತುಗಳಿಂದ ಮಾಡಿದಂಥ ಒಂದು ಸಲಕರಣೆಗಳು. ಫ್ರೆಂಡ್ಸ್ ನೋಡಿ, ಹಳೆಯ ನ್ಯೂಸ್ ಪೇಪರ್. ಇದು ಸಾಮಾನ್ಯ ನ್ಯೂಸ್ ಪೇಪರ್ ಅಲ್ಲ, 1947 ಆಗಸ್ಟ್ ಮಂತಲ್ಲಿ 1ರಿಂದ 15 ತಾರೀಕಿನವರೆಗೆ ರಿಲೀಸ್ ಆಗಿರುವಂಥ ನ್ಯೂಸ್ ಪೇಪರ್ಗಳು ನೋಡಿ. ಇದರ ಡೇಟ್ ನೋಡಿ, 1947 ಆಗಸ್ಟ್ ಮಂತ್, 1 ಆಗಸ್ಟಿಂದ 15 ಆಗಸ್ಟ್ವರೆಗೆ ರಿಲೀಸ್ ಆಗಿರುವಂಥ ಒಂದು ನ್ಯೂಸ್ ಪೇಪರ್ಗಳು. ನೋಡಿ, ಆಗಿನ ಕಾಲದಲ್ಲೂ ಕೂಡ ನ್ಯೂಸ್ ಪೇಪರ್ ಎರಡು ಬರ್ತಾ ಇತ್ತು ನೋಡಿ, ಕ್ವಾಲಿಟಿ ಬೆಡ್ಸ್. ಫ್ರೆಂಡ್ಸ್, ಇದಿಷ್ಟು ನಮ್ಮ DC ಆಫೀಸಿನ ಕತೆ ಹಾಗೂ ಹೆರಿಟೇಜ್ ವೀಕಿನ ವ್ಲಾಗ್. ನಿಮಗೆ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.